ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್. ಓಕೆ, ಇವತ್ತು ನಾವು ನೋಡೋಣ ಪಿಕ್ಸೆಲ್ ಆ್ಯಪ್ ಇದೆಯಲ್ಲ, ಅದು ಹೇಗೆ ಯೂಸ್ ಮಾಡೋದು. ಪಿಕ್ಸೆಲ್ ಆ್ಯಪ್ ಯೂಸ್ ಮಾಡಿ ತುಂಬ ಜನಕ್ಕೆ ತಮ್ನೇಲ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಯೂಟ್ಯೂಬ್ ಬ್ಯಾನರ್ ಮಾಡ್ಬೋದು, ಯೂಟ್ಯೂಬ್ ತಮ್ನೇಲ್ ಮಾಡ್ಬೋದು, ಫೇಸ್ಬುಕ್ ಕವರ್ ಮಾಡ್ಬೋದು, ಟಿಕ್ಟಾಕ್ ರಿಲೇಟೆಡ್ ಏನಾದರೂ ಇರ್ತಲ್ಲ ಪೇಜ್ ಕ್ರಿಯೇಷನು, ಅಂದರೆ ಅದರಲ್ಲಿರೋ ಏನಿರ್ತದೆ ಬ್ಯಾನರ್ ಕ್ರಿಯೇಟ್ ಮಾಡೋಕ್ಕೆ ತುಂಬ ಇದರಲ್ಲಿ ಹೆಲ್ಪ್ ಆಗುತ್ತೆ. ಪ್ರತಿಯೊಂದು ಸೋಷಿಯಲ್ ಮೀಡಿಯಾದಲ್ಲಿ ನಾವು ಇದನ್ನು ಯೂಸ್ ಮಾಡಿದರೆ ತಮ್ನೇಲು ಬ್ಯಾನರು ಎಲ್ಲನೂ ಮಾಡ್ಕೋಬೋದು. ಓಕೆ, ಬಟ್ ತುಂಬ ಜನಕ್ಕೆ ಇದ್ರ ಬಗ್ಗೆ ಐಡಿಯಾ ಇಲ್ಲ, ಯಾವ ಆಪ್ಷನ್ ಯಾವ ಫೀಚರು ಏನು ಹೆಲ್ಪ್ ಮಾಡ್ತೆ ಅಂತೇಳಿ. ತುಂಬ ಚಿಕ್ಕ ಒಂದೊಂದು ಚಿಕ್ಕ ಒಂದೊಂದು ವೇರಿಯೇಷನ್ನು ನಮ್ಮ ತಮ್ಮಲ್ಲಿ ತುಂಬ ಅಟ್ರಾಕ್ಟಿವ್ ಆಗಿ ಮಾಡುತ್ತೆ. ಓಕೆ, ಒಂದು ಪ್ರೂವ್ ಮೆಥಡ್ ಎಲ್ಲ ತಮ್ಮಲ್ಲೇ ಕ್ರಿಯೇಟ್ ಮಾಡ್ಬೋದು. ಸಿಂಪಲ್ ಆಗಿರೋ ಪಿಕ್ಸೆಲ್ ಆ್ಯಪ್ನ ಯೂಸ್ ಮಾಡಿಕೊಂಡು. ಪಿಕ್ಸೆಲ್ ಆ್ಯಪ್ ಇಲ್ಲ ಅಂದರೆ ನೀವು ಪ್ಲೇಸ್ಟೋರಿಂದ ಇನ್ಸ್ಟಾಲ್ ಮಾಡ್ಕೊಳ್ಳಿ. ಓಕೆ, ಮಾಡ್ಕೊಂಡ್ಬಿಟ್ಟು ಆರಾಮಾಗಿ ಸ್ಟೆಪ್ ಬೈ ಸ್ಟೆಪ್ ನೀವು ಮಾಡ್ಬೋದು. ತುಂಬ ಈಸಿಯಾಗಿದೆ, ಜಾಸ್ತಿ ಏನು ಕಾಂಪ್ಲಿಕೇಟೆಡ್ ಏನಿಲ್ಲ. ಓಕೆ, ಬನ್ನಿ ನೋಡೋಣ ಪಿಕ್ಸೆಲ್ ಆ್ಯಪ್ನ ಒಂದು ಟ್ಯೂಟೋರಿಯಲ್. ಅದು ಕಂಪ್ಲೀಟಾಗಿ ಟ್ಯೂಟೋರಿಯಲ್ ಸಿಗುತ್ತೆ ನಿಮಗೆ. ಸ್ಕಿಪ್ ಮಾಡಿದ್ರೆ ನೋಡಿ. ಓಕೆ, ಆಮೇಲೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಓಕೆ, ಬನ್ನಿ ಸ್ಟಾರ್ಟ್ ಮಾಡೋಣ. ಮೊದಲೇ ನಿಮ್ಮದು ಪಿಕ್ಸೆಲ್ ಲ್ಯಾಬ್ನೇ ಓಪನ್ ಮಾಡ್ಕೊಳ್ಳಿ. ಓಕೆ, ಪಿಕ್ಸೆಲ್ ಲ್ಯಾಬ್ ಓಪನ್ ಮಾಡಿದ ತಕ್ಷಣ ಈ ಥರ ಸ್ಕ್ರೀನ್ ಬರುತ್ತೆ. ಓಕೆ, ಈ ಥರ ಸ್ಕ್ರೀನ್ ಬರುತ್ತಲ್ಲ. ಇವಾಗ ಏನು ಮಾಡಿ ಅಂದರೆ, ಇವಾಗ ಮುಂಚೆ ಮಾಡೋ ಒಂದು ಸೆಷನ್ ಇರುತ್ತಲ್ಲ, ಅದು ನಿಮಗೆ ಸೇವ್ ಮಾಡಲ್ಲ ರಿಕವರ್ ಮಾಡಲ್ಲ ಅಂತ ಕೇಳುತ್ತೆ. ನಿಮ್ಗೆ ಬೇಡವಲ್ಲ, ಅದಕ್ಕೆ ಮಾಡಿ ಕ್ಯಾನ್ಸಲ್ ಅಂತ ಹೇಳಿ. ಓಕೆ, ಆಮೇಲೆ ನೆಕ್ಸ್ಟ್ ಇರುತ್ತೆ ನ್ಯೂ ಟೆಕ್ಸ್ಟ್ ಅಂತೇಳಿ. ಇದನ್ನು ನಾವು ಡಿಲೀಟ್ ಮಾಡಬೇಕು. ಒಂದು ನಾವು ಈ ರೀತಿ ಮೂಮೆಂಟ್ ಮಾಡಿ ಅದು ಆರಾಮಾಗಿ ಡಿಲೀಟ್ ಆಗುತ್ತೆ. ಇಲ್ಲ ಅಂದರೆ ನೀವು ಬ್ಯಾಕ್ ಮಾಡ್ಕೊಳ್ಳಿ. ಇಲ್ಲಿ ಎರೋ ಮಾರ್ಕ್ ಇದೆಲ್ಲ ಇರೇಜ್ ಮತ್ತು ವಾಪಸ್ ಬರುತ್ತೆ. ಇನ್ನೊಂದು ಮೆಥಡ್ ಏನಂದರೆ, ಇಲ್ಲಿ ಡಿಲೀಟ್ ಆಪ್ಷನ್ ಅಂತ ಬರ್ತಾರೆ, ಡಿಲೀಟ್ ಮಾಡಿ. ಓಕೆ, ಅದು ಹೋಗುತ್ತೆ. ಇದಾದಮೇಲೆ ನೆಕ್ಸ್ಟ್ ಇಲ್ಲಿ 3 ಡಾಟ್ ಇದೆ. ಓಕೆ, ಇಷ್ಟೊಂದು ಫೀಚರ್ಸ್ ಇದ್ದಾವೆ. ಇಲ್ಲಿ ಒಂದು 3 ಡಾಟ್ ಇದೆ, ಒಂದು ಇಲ್ಲಿ 2 ಕಾಮಾ ಇದೆ, ಆಮೇಲೆ ಶೇರ್ ಇದೆ, ಶೇವ್ ಇದೆ, ಪ್ಲಸ್ ಇದೆ. ಓಕೆ, ಬ್ಯಾಕ್ ಎರೋ ಮಾರ್ಕು, ಜೂಮು ಇದೆಲ್ಲ ಇದ್ದಾವೆ. ಆಮೇಲೆ ಇವೆಲ್ಲ ಏನಂತ ನಿಮ್ಮ ಆಮೇಲೆ ಹೇಳ್ತೀನಿ. ಮುಂಚೆ ಇಲ್ಲಿ 3 ಡಾಟ್ ಕ್ಲಿಕ್ ಮೇಲೆ ಇದ್ರ ಮೇಲೆ ಡಾಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಇಲ್ಲಿ ನೋಡಿ ಇಮೇಜ್ ಫುಲ್ ಗ್ಯಾಲರಿ, ಯೂಸ್ ಇಮೇಜ್ ಫ್ರಾಮ್ ಗ್ಯಾಲರಿ ಅಂತ ಇದೆ, ಫುಲ್ ಸ್ಕ್ರೀನ್ ಇದೆ. ಓಕೆ, ಯೂಸ್ ಕ್ಯಾಮ್ರಾ, ಡೈರೆಕ್ಟಾಗಿ ಕ್ಯಾಮ್ರಾಯಿಂದ ನಾವು ಇಮೇಜ್ ಕ್ಲಿಕ್ ಮಾಡ್ಕೋಬೋದು. ಆಮೇಲೆ ಗ್ಯಾಲರಿಯಿಂದ ತೊಗೋಬೋದು. ಸ್ಕ್ರೀನ್ನ ಫುಲ್ ಸ್ಕ್ರೀನ್ ನೋಡಿ ಇವಾಗ ಏನೇ ಕ್ಯಾಮ್ರಾ ಬರುತ್ತೆ ಡೈರೆಕ್ಟಾಗಿ. ಇದು ಬೇಡ ಅಂದರೆ ನಾವು ಇದನ್ನ ಕ್ಲೋಸ್ ಮಾಡ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ನಾವು ಮತ್ತೆ ಇವಾಗ ಅದು ಕ್ಲೋಸ್ ಆಯ್ತಲ್ಲ ಪಿಕ್ಸೆಲ್ ಆ್ಯಪ್, ಮತ್ತೆ ಓಪನ್ ಮಾಡ್ಕೋಬೇಕಾಗುತ್ತೆ ಇವಾಗ. ಓಕೆ, ಓಪನ್ ಮಾಡ್ಕೊತಾ ಇದ್ವಿ. ಮತ್ತು ನೆಕ್ಸ್ಟ್ ಅದೇ ರೀತಿ ಮಾಡ್ಕೋಬೇಕು ಇವಾಗ. ಓಕೆ, ನೋಡಿ 3 ಡಾಟ್ ಮೇಲೆ ಇದು ಗೊತ್ತಾಯ್ತಲ್ಲ, ಗ್ಯಾಲರಿಯಿಂದ ನಿಮಗೆ ಇಮೇಜ್ನ ತೊಗೋಬೋದು. ಆಮೇಲೆ ಫುಲ್ ಸ್ಕ್ರೀನ್ ಮಾಡುತ್ತೆ ಇರುವ ಒಂದು ಸ್ಕ್ರೀನ್ನ. ಆಮೇಲೆ ಡೈರೆಕ್ಟಾಗಿ ಕ್ಯಾಮ್ರಾಯಿಂದ ನಾವು ಕ್ಲಿಕ್ ಮಾಡ್ಕೊಬೋದು, ಎಕ್ಸ್ಪೋರ್ಟ್ ಮಾಡ್ಕೋಬೋದು ಬೇರೆ ಎಲ್ಲಾದರೂ ಇದ್ದರೆ. ಆಮೇಲೆ ಇಮೇಜ್ ಸೈಜ್, ಇವಾಗ ಮೋಸ್ಟ್ ಇಂಪಾರ್ಟೆಂಟ್ ಆಗಿರೋದು ಇಮೇಜ್ ಸೈಜು. ಓಕೆ, ನೋಡಿ ಇವಾಗ ಇವೆಲ್ಲ ಜಾಸ್ತಿ ಏನು ಯೂಸ್ ಆಗಲ್ಲ ನಮಗೆ. ರಿಮೂವ್ ಆ್ಯಡು, ರಿಕವರ್ಡ್ಸು ಇವೆಲ್ಲ, ಓಪನ್ PLP ಫೈಲು, ಅಬೌಟು, ಎಕ್ಸಿಟು ಇವೆಲ್ಲ ಅಷ್ಟೇನು ಯೂಸ್ ಆಗಲ್ಲ ಜಾಸ್ತಿಯಾಗಿ. ಎಜಿಟ್ ಬೇಕಾದ್ರೆ ಯೂಸ್ ಮಾಡ್ಬೋದು ಇವಾಗ ಜಸ್ಟ್ ಮೇನ್ ಬೇಕಾದ್ರೆ ಇಮೇಜ್ ಸೈಜ್. ಓಕೆ, ಒಂದು ತಮ್ನೇಲ್ ಕ್ರಿಯೇಟ್ ಮಾಡಬೇಕಿದ್ರೆ, ಒಂದು ಯೂಟ್ಯೂಬ್ ಬ್ಯಾನರ್ ಕ್ರಿಯೇಟ್ ಮಾಡಿದ್ರೆ ನಮಗೆ ಒಂದು ಸೈಜ್ ಇಂಪಾರ್ಟೆಂಟ್ ಆಗುತ್ತೆ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಕ್ರಾಪ್ ಆಗುತ್ತೆ. ಇವಾಗ ನೋಡಿ ಕಸ್ಟಮ್ ಇದೆಲ್ಲ ಇಲ್ಲಿ ಕ್ಲಿಕ್ ಮಾಡ್ಕೊಳ್ಳಿ. ಇವಾಗ ನಾವೇನು ಮಾಡೋಣ ಅಂದರೆ, ನೋಡಿ ಇಲ್ಲಿ ಸ್ಕ್ವೇರ್ ಅಂತ ಇದೆ, ಕಸ್ಟಮ್ ಇದೆ, ಪ್ರೊಫೈಲ್ ಪಿಕ್ಚರ್ ಇದೆ, ಯೂಟ್ಯೂಬ್ ಬ್ಯಾನರಿಗೆ ಮಾಡ್ಬೋದು. ಓಕೆ, ನೆಕ್ಸ್ಟ್ ತಮ್ನೇಲ್ ಮಾಡ್ಕೋಬೋದು, ಫೇಸ್ಬುಕ್ ಕವರ್ ಆರ್ಟ್ ಮಾಡ್ಕೋಬೋದು, ಗೂಗಲ್ ಪ್ಲಸ್ ಕವರ್ ಆರ್ಟ್ ಮಾಡ್ಕೋಬೋದು, ಟ್ವಿಟರ್ ಹೆಡರ್ ಸೈಜ್ ಮಾಡ್ಕೋಬೋದು. ಬಟ್ ನಾನು ಇವಾಗ ಮಾಡಿದ್ರು ಯೂಟ್ಯೂಬ್ ತಮ್ನೇಲ್. ಓಕೆ, ನೋಡಿ ಸೈಜ್ ಏನಿದೆ ಇದ್ರದ್ದು 1280 720 ಅಂತ ಇದೆ. ವಿಡ್ತ್ 1280 720 ರೆಸಲ್ಯೂಷನ್. ಇದು ಕಂಪ್ಲೀಟ್ ರೆಸಲ್ಯೂಷನ್. ಇದು 1280 ಇಂಟು 720 ರೆಸಲ್ಯೂಷನ್. ಓಕೆ, ನೆಕ್ಸ್ಟ್ ಇದಕ್ಕೆ ಓಕೆ ಮಾಡ್ಕೊಳ್ಳಿ. ನೋಡಿ ಇವಾಗ ಚೇಂಜ್ ಆಯ್ತಿದ್ದು. ಇವಾಗ ಈ ಸ್ಕ್ರೀನ್ನ ಚೇಂಜ್ ಮಾಡ್ಕೋಬೇಕಿದ್ರೆ ನಾವು ಏನು ಮಾಡೋಣ ಅಂದರೆ, ಪ್ಲಸ್ ಐಕನ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಈ ಗ್ಯಾಲರಿನ ಏನಾದರೂ ಸೇವ್ ಮಾಡಿದ್ರೆ ಡೈರೆಕ್ಟಾಗಿ ನೀವು ಅಲ್ಲಿಂದ ತೊಗೋಬೋದು. ಓಕೆ, ಇಲ್ಲಿ ಏನಾದರೂ ಇದ್ದರೆ ನೀವು ತೊಗೋಬೋದು. ಇಲ್ಲ ಅಂದರೆ ಬ್ಯಾಕ್ ಬನ್ನಿ. ಬ್ಯಾಕ್ ಬಂದಾದಮೇಲೆ ನೀವು ಇವಾಗ ಇಲ್ಲಿ ನೋಡಿ ಇದು ಓಕೆ, ಇಲ್ಲಿಗೆ ಬಿಡೋಣ. ನೆಕ್ಸ್ಟ್ ಇದು ನಾನು ಜಾಡು ಚೇರ್ ಇದೆಲ್ಲ, ಇದರಲ್ಲಿ ಟೋಟಲಾಗಿ ಎಷ್ಟು ಆಪ್ಷನ್ ಇದ್ದಾವೆ? 1 2 3 4 5 ಇದ್ದಾವೆ. ಇಲ್ಲಿ 3 ಸರ್ಕಲ್ ಇದೆ, ಒಲಿಂಪಿಕ್ ಟೈಪ್ ಡಿಸೈನ್ ಇದೆ ಒಂದು. ನೆಕ್ಸ್ಟ್ ಎ ಇದೆ, ಎ ಅಂದರೆ ಟೆಕ್ಸ್ಟ್ಗೋಸ್ಕರ. ಇಲ್ಲಿ ಒಂದು ಆಪ್ಷನ್ ಇದೆ ಡೈಮಂಡ್ ಶೇಪು. ಆಮೇಲೆ ಡಬಲ್ ಸ್ಕ್ವೇರ್ ಇದೆ. ಇಲ್ಲಿ ಜಾದು ಚೆಡಿ ಇದೆ. ಮತ್ತು ಇದನ್ನು ಕ್ಲಿಕ್ ಮಾಡ್ಕೊಂಡು ಜಾದು ಚೆಡಿ ಮೇಲೆ ಇಲ್ಲಿ ಏನಿಲ್ಲ, ಇಲ್ಲಿ ರೊಟೇಟ್ ಮಾಡ್ಕೋಬೋದು ಸ್ಕ್ರೀನ್ನ, ವಿಗ್ನೆಂಟ್ ಮಾಡ್ಕೋಬೋದು. ನೋಡಿ ರೊಟೇಟ್ ಅಂದರೆ ಇವಾಗ ರೊಟೇಟ್ ಆಗುತ್ತೆ ಸ್ಕ್ರೀನು. ಆಮೇಲೆ ವಿಗ್ನೆಂಟ್ ಅಂದರೆ ಇವಾಗ ಇದು ಮಾಡಿದರೆ ನೋಡಿ, ಇವಾಗ ಸ್ವಲ್ಪ ನಾವು ಇದನ್ನು ಹೆಚ್ಚು ಕಡಿಮೆ ಮಾಡಿದ್ರೆ ಈ ಸ್ಕ್ರೀನು ಶೇಪ್ ಚೇಂಜ್ ಆಗುತ್ತೆ, ಕಲರ್ಸ್ ಚೇಂಜ್ ಆಗುತ್ತೆ. ಓಕೆ, ಬಟ್ ಆ್ಯಕ್ಚುಲಿ ಈ ರೀತಿಯಾಗಿ ಇವಾಗ ಯಾರೂ ಯೂಸ್ ಮಾಡ್ತಿಲ್ಲ ಇದನ್ನ. ಇದು ಓಲ್ಡ್ ಫ್ಯಾಷನ್ ಆಗೋಗುತ್ತೆ, ಇವಾಗ ಯಾರು ಯೂಸ್ ಮಾಡಲ್ಲ. ಅದಕ್ಕೆ ಇದೇನು ಮಾಡಿ ನೀವು ಕ್ಲೋಸ್ ಮಾಡ್ಕೊಂಬಿಡಿ ಡೈರೆಕ್ಟಾಗಿ. ಆಮೇಲೆ ನಾಯ್ಸ್. ಓಕೆ, ನಾಯ್ಸ್ ಮಾಡುತ್ತೆ ಹೆಚ್ಚು ಕಡಿಮೆ. ನೋಡಿ ಈ ರೀತಿ ಸ್ಕ್ರೀನ್ ಚೇಂಜ್ ಆಗುತ್ತೆ. ನಾಯ್ಸ್ನ ಸೆಲೆಕ್ಟ್ ಎನೇಬಲ್ ಮಾಡಿದ್ರೆ, ಬೇಡ ಅಂದರೆ ನೀವು ಕ್ಲೋಸ್ ಮಾಡ್ಕೊಂಬಿಡಿ. ನೆಕ್ಸ್ಟ್ ಸ್ಟ್ರೈಪ್ಸ್ ಬರುತ್ತೆ ಇಲ್ಲಿ. ಓಕೆ, ಸ್ಟ್ರೈಪ್ಸ್ ಏನಾದರೂ ಬೇಕಿದ್ರೆ ನಿಮಗೆ ಇದನ್ನು ಕ್ಲೋಸ್ ಮಾಡಿಕೊಂಡೆ. ನೆಕ್ಸ್ಟ್ ಬ್ರೈಟ್ನೆಸ್ ವೇರಿಯೇಷನ್ ಮಾಡ್ಕೋಬೋದು. ಓಕೆ,
ಕ್ಲೋಸ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಆಮೇಲೆ ಕಾಂಟ್ರಾಸ್ಟು ಸೇಮು ಹ್ಯೂ ಇವೆಲ್ಲ ಯೂಸ್ ಮಾಡ್ಕೊಬೋದು. ಇದು ಜಾಸ್ತಿ ಯೂಸ್ ಆಗೋಲ್ಲ. ನೆಕ್ಸ್ಟು ನಾವೇನು ಮಾಡೋಣ ಅಂದರೆ ಡಬಲ್ ಸ್ಕ್ವೇರಿಗೆ ಹೋಗೋಣ. ಕಲರ್ ಆಪ್ಷನ್ ಇದೆ, ನೀವು ಕಲರ್ನ ಚೇಂಜ್ ಮಾಡ್ಕೊಬೋದು. ನೆಕ್ಸ್ಟ್ ಟ್ರಾನ್ಸ್ಪರೆಂಟ್ ಇದೆ, ಸ್ಕ್ರೀನ ಟ್ರಾನ್ಸ್ಪರೆಂಟ್ ಮಾಡುತ್ತೆ. ಓಕೆ, ಆಮೇಲೆ ಇಮೇಜ್ ಸೈಜ್ ಇದೆ, ಅಲ್ಲಿ ಮಾಡಿದ್ವಲ್ಲ ಸೇಮ್ 3 ಟೋಟಲ್ ಅದೇ ಥರ ಇದೆ ಇಲ್ಲಿ. ನೆಕ್ಸ್ಟ್ ಕ್ರಾಪ್ ಮಾಡ್ಕೊಬೋದು. ಕ್ರಾಪ್ ಮಾಡೋಕ್ಕೆ ನಂತರ ಏನೂ ತೊಗೊಂಡಿಲ್ವಲ್ಲ, ಈಗ ಕ್ರಾಪ್ ಆಪ್ಷನ್ ಡಿಸೇಬಲ್ ಇದೆ. ಓಕೆ, ಇಲ್ಲೇನಾದರೂ ಆಪ್ಷನ್ ಇಲ್ಲೇನಾದರೂ ವರ್ಡ್ಸ್ ಇದ್ದರೆ ಡಿಸೈನ್ ಇದ್ದರೆ ಕ್ರಾಪ್ ಮಾಡ್ಕೋತಿದ್ವಿ. ಇಲ್ಲಿ ಇಮೇಜ್ ಇದೆ, ಇವೆಲ್ಲ ಇಮೇಜ್ ಇದ್ದಾವೆ. ಇದನ್ನ ಇಮೇಜ್ನ ಯೂಸ್ ಮಾಡ್ಕೊಬೋದು. ಓಕೆ, ಇದನ್ನು ಕ್ಲಿಕ್ ಮಾಡಿ ಅದು ಬರುತ್ತೆ. ಓಕೆ, ಯಾವ್ದು ಕ್ಲಿಕ್ ಮಾಡ್ತೀವಿ ಅದು ಸೆಲೆಕ್ಟ್ ಆಗುತ್ತೆ ಇಲ್ಲಿ. ಇದನ್ನು ಬೇಕಿದ್ರೆ ಯೂಸ್ ಮಾಡ್ಕೊಬೋದು. ಓಕೆ, ಬೇಡವಾದರೆ ನೀವು ಸ್ವಂತ ಕ್ರಿಯೇಟ್ ಮಾಡ್ಕೊಬೋದು. ಓಕೆ, ಒಂದು ಮನೆಗಿದ್ದು ಒಂದು ಯಾವ್ದಾದ್ರು ತೊಗೊಂಡಿಲ್ಲ, ಇದನ್ನು ತೊಗೊಂಡ್ಬಿಡೋಣ. ಓಕೆ, ನೆಕ್ಸ್ಟ್ ಓಕೆ ಮಾಡಾಯಿತು. ಇಲ್ಲಿ ಗ್ಯಾಲರಿಯಿಂದ ತೊಗೋಬೋದು. ಓಕೆ, ಫ್ರಮ್ ಕ್ಯಾಮ್ರಾಯಿಂದ ಡೈರೆಕ್ಟಾಗಿ ಕ್ಯಾಮ್ರಾಯಿಂದ ತೊಗೋಬೋದು. ಓಕೆ, ಕ್ಯಾಮ್ರಾದಿಂದ ಡೈರೆಕ್ಟಾಗಿ ಓಪನ್ ಆಗುತ್ತೆ. ಓಕೆ, ಕ್ಲೋಸ್ ಮಾಡಿ ಕ್ಲೋಸ್ ಆಗುತ್ತೆ. ಜಾದು ಚಡ್ಡಿಗೂ ಇದು ಡಬಲ್ ಸ್ಕ್ವೇರ್ ಗೊತ್ತಾಗುತ್ತೆ. ನೆಕ್ಸ್ಟ್ ಡೈಮಂಡ್ ಸೆಟ್ ಮೇಲೆ ಕ್ಲಿಕ್ ಮಾಡೋಣ. ಓಕೆ, ಇಲ್ಲಿ ಸ್ಟಿಕ್ಕರ್ಸ್ ಇದ್ದಾವೆ, ಇಂಪೋರ್ಟ್ ಮಾಡ್ಕೋಬೋದು, ಡ್ರಾ ಮಾಡ್ಕೋಬೋದು. ನಿಮ್ಗೆ ಏನು ಬೇಕೋ ಅದನ್ನು ಡ್ರಾ ಮಾಡ್ಕೋಬೋದು. ಓಕೆ, ಡ್ರಾ ಮಾಡ್ಕೋಬೋದು. ಆಮೇಲೆ ಶೇಪ್ಸ್ ಇದಾವೆ, ಶೇಪ್ಸ್ ತೊಗೊಬೋದು. ಇಲ್ಲಿ ತುಂಬ ಶೇಪ್ಸ್ ಇದೆ, ಬೇರೆ ಇವೆಲ್ಲ ಶೇಪ್ಸ್ ತೊಗೊಬೋದು. ಓಕೆ, ಇದು ಬೇಕಿದ್ದರೆ ಅದು ಎಕ್ಸಾಗೋನ್ ಬೇಕಾದ್ರೆ ಎಕ್ಸಾಗೋನ್ ಆಗುತ್ತೆ. ಇವಾಗ ಈ ಥರ ಶೇಪ್ ಬಂತು, ತುಂಬ ಶೇಪ್ ಇದೆ. ಸರ್ಕಲ್ ಇದೆ, ಸ್ಕ್ವೇರ್ ಇದೆ, ಹಾಫ್ ಸರ್ಕಲ್ ಇದೆ, ತುಂಬ ಇದೆ. ನಿಮ್ಗೆ ಯಾವ್ದು ಬೇಕೋ ಅದನ್ನ ತೊಗೊಬೋದು. ಓಕೆ, ನೀವು ಕ್ಲೋಸ್ ಮಾಡ್ತೀನಿ ನಾನು. ನೆಕ್ಸ್ಟ್ ಬೇಜರ್ ಜಾಸ್ತಿ ಯೂಸ್ ಆಗೋಲ್ಲ. ಓಕೆ, ಇವಾಗ ನೋಡಿ ಇದೆ ಮೇನ್ ಆಪ್ಷನ್ ಎಲ್ಲ ಜಾಸ್ತಿ ಯೂಸ್ ಆಗೋಲ್ಲ. ಓಕೆ, ಅದಕ್ಕೆ ಇವಾಗ ಅದನ್ನು ಕ್ಲೋಸ್ ಮಾಡ್ಕೊ. ಇದ್ರ ಬಗ್ಗೆ ಏನು ತಲೆ ಕೆಡ್ಸ್ಕೊಳಕ್ಕೆ ಹೋಗಬೇಡಿ. ನೆಕ್ಸ್ಟ್ ಎರೋ ಮಾರ್ಕ್ ಇದ್ದಾವೆ. ನಿಮ್ಗೆ ಎರೋ ಮಾರ್ಕ್ ಹೇಗೆ ಬೇಕು ಹಾಗೆ ಎರೋ ಮಾರ್ಕ್ನ ಯೂಸ್ ಮಾಡ್ಕೋಬೋದು. ಬೇರೆ ಥರ ಇದ್ದಾವೆ. ಇಲ್ಲಿ ಆಪ್ಷನ್ ಇದೆ ಎರೋ ಮಾರ್ಕಲ್ಲಿ. ಆಮೇಲೆ ಎರೋ ಸೈಜು ನೀವು ವೇರಿಯೇಷನ್ ಮಾಡ್ಕೋಬೋದು. ಓಕೆ, ಒಪಾಸಿಟಿನೂ ನೀವು ಮಾಡ್ಕೋಬೋದು. ಓಕೆ, ಕಲರನ್ನು ಚೇಂಜ್ ಮಾಡ್ಕೊಬೋದು. ಓಕೆ, ಸ್ಟ್ರೋಕ್ನು ಕೊಡ್ಕೊಬೋದು ಇದಕ್ಕೆ. ಓಕೆ, ಈ ಥರ ಎಲ್ಲ ಇದ್ದಾವೆ. ಓಕೆ, ಗೊತ್ತಾಯ್ತಲ್ಲ. ನೆಕ್ಸ್ಟು ಟೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡಿ. ನಿಮ್ಗೆ ಏನಾದರೂ ಬರಿಬೇಕಿದ್ರೆ ನೀವು ಇಲ್ಲಿ ಬರೀಬೋದು. ಓಕೆ, ಇವಾಗ ನೋಡಿ, ಇವಾಗ ಯೂಟ್ಯೂಬ್ ಅಂತ ಬರೀತೀನಿ ನಾನು. ಓಕೆ ಮಾಡಿದೆ. ಇವಾಗ ಯೂಟ್ಯೂಬ್ ಅಂತ ಬಂತಿದೆ. ಬಟ್ ಇದಕ್ಕೇನಾದರೂ ನಿಮಗೆ ಕಲರ್ ಕೊಡಬೇಕು ನೋಡಿ, ಇವಾಗ ಎಡಿಟ್ ಮಾಡ್ಕೊಬೋದು ಮತ್ತು ವಾಪಸ್ ಅದನ್ನು. ಓಕೆ, ಡಿಲೀಟ್ ಮಾಡಿದ್ರೆ ಕ್ಲಿಕ್ ಮಾಡಿ ಡಿಲೀಟ್ ಆಗುತ್ತೆ. ಕಾಪಿ ಮಾಡಿದ್ರೆ ಕಾಪಿ ಆಗುತ್ತೆ. ಓಕೆ, ಕಾಪಿ ಆಯಿತು. ಟು ಫ್ರಂಟ್ ಮಾಡಬೇಕಿದ್ರೆ ಇವಾಗ ನನ್ನ ಹತ್ರ 2 ಇದಾವಲ್ಲ ಯೂಟ್ಯೂಬ್. ಟು ಫ್ರಂಟ್ ಏನು ಮಾಡುತ್ತಂದರೆ ಇದ್ರ ಮೇಲೆ ಒಂದು ಮುಂಚೆ ನಾವೇನು ಅಂದರೆ ಇವಾಗ ಇದ್ರ ಮೇಲೆ ಬರ್ತಾಯಿದೆ. ಓಕೆ, ಗೊತ್ತಾಗುತ್ತೆ ನಮಗೆ. ನಾವೇನು ಹೆಸರು ಬೇರೆ ಕೊಡೋಣ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಒಂದು ಯೂಟ್ಯೂಬ್ ಚಾನಲ್ ಅಂತ ಕೊಡೋಣ. ಚಾನಲ್. ಓಕೆ, ಒಂದು ಯೂಟ್ಯೂಬ್ ಇದೆ, ಒಂದು ಯೂಟ್ಯೂಬ್ ಚಾನಲ್ ಇದೆ. ಆಮೇಲೆ ಸ್ವಲ್ಪ ನಾವು ಕಲರ್ ಮಾಡ್ಕೊಳ್ಳೋಣ. ಇದು ಟು ಫ್ರಂಟು ಟು ಬ್ಯಾಕ್ ನಿಮ್ಗೆ ಆಮೇಲೆ ತೋರಿಸ್ತೀನಿ. ಅದಕ್ಕೆ ಮುಂಚೆ ನಾವು ಏನು ಮಾಡಿದ್ರೆ ಸೈಜ್ ತೊಗೊಳ್ಳೋಣ, ಸೈಜ್ ಚೇಂಜ್ ಮಾಡೋಣ. ಓಕೆ, ಒಂದು ಸೈಜ್ ಇದು ಆಯಿತು. ಓಕೆ, ನೆಕ್ಸ್ಟ್ ಪ್ಯಾಡ್ಲಿಂಗ್. ನಿಮಗೆ ಮೂಮೆಂಟ್ ಆಗುತ್ತೆ, ಅದು ರೈಟ್ಗೆ ಲೆಫ್ಟ್ಗೆ ಪ್ಯಾಡ್ಲಿಂಗ್ ಮಾಡೋಕ್ಕೆ ಯೂಸ್ ಆಗುತ್ತೆ. ನೆಕ್ಸ್ಟ್ ಕಲರ್ ಬಕೆಟಿಗೆಲ್ಲ ಕಲರ್ ಬಕೆಟ್ ಯೂಸ್ ಮಾಡ್ಕೊಂಬಿಟ್ಟು ನೀವು ಕಲರ್ ಕೊಡ್ಕೊಬೋದು. ನಾನು ಇವಾಗ ಬ್ಲ್ಯಾಕ್ ತೊಗೊತೀನಿ. ಓಕೆ, ನೆಕ್ಸ್ಟ್ ಟೆಕ್ಸ್ಚರೇನು ಜಾಸ್ತಿ ಯೂಸ್ ಆಗಲ್ಲ, ಬೇಯ್ದಾಗ ಇವಾಗೇನು. ಒಪಾಸಿಟಿ ಎನೇಬಲ್ ಮಾಡ್ಕೊಂಡು ಹೆಚ್ಚು ಕಡಿಮೆ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ರೊಟೇಟ್ ಆಗುತ್ತೆ. ಇದು ಯಾವ ರೀತಿ ರೊಟೇಟ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಮಾಸ್ಕ್ದಿಂದ ಜಾಸ್ತಿ ಯೂಸ್ ಆಗಲ್ಲ ನಮಗೆ. ಅದನ್ನು ನಾವು ವಾಪಸ್ ಮಾಸ್ಕ್ ಬಗ್ಗೆ ಏನು ತಲೆಕೆಡಿಸ್ಕೋಬೇಡಿ. ಈ ಆಪ್ಷನ್ ಜಾಸ್ತಿ ಯೂಸ್ ಆಗಲ್ಲ, ಅಂದರೆ ತುಂಬ ಕನ್ಫ್ಯೂಷನ್ ಆಗುತ್ತೆ. ಅದಕ್ಕೆ ಇದನ್ನೇನು ಇದ್ರ ಬಗ್ಗೆ ನಾನು ತಲೆಕೆಡಿಸೋದು ಬೇಡ. ನೆಕ್ಸ್ಟ್ ನಮಗೇನು ಮಾಡೋದು ಇವಾಗ ಇಲ್ಲಿದ್ವಲ್ಲ. ಓಕೆ, ಇವಾಗ ಟೆಕ್ಸ್ಚರ್ ಮತ್ತು ಅಪೋಸಿಟ್ ರೊಟೇಟ್ ಮಾಡಿಬಿಟ್ಟು ಮಾಸ್ಕ್ ಮತ್ತು ಫಾಂಟ್ ಚೇಂಜ್ ಮಾಡ್ಕೊಂಡು ತುಂಬ ಇದರಲ್ಲಿ ಇದ್ದಾವೆ. ಇದರಲ್ಲಿ ಯಾವ್ದು ಬೇಕು ನೀವು ಯೂಸ್ ಮಾಡ್ಕೋಬೋದು. ನಿಮ್ಮ ಹತ್ರ ಇದ್ದರೆ ಇಲ್ಲಿ ಯೂಸ್ ಮಾಡ್ಕೊಳ್ಳಿ, ಮೈ ಫಾಂಟ್ ಅಂತೇಳಿ. ಇಲ್ಲಾಂದರೆ ಇನ್ನು ಬೇಡ, ಬೇಸಿಕ್ ಅವ್ರು ಕೊಟ್ಟಿದ್ದಾರೆ ತುಂಬ. ಇದರಲ್ಲಿ ಯಾವುದನ್ನು ಯೂಸ್ ಮಾಡ್ಕೊಳ್ಳಿ. ಓಕೆ, ನಾನು ಅಷ್ಟು ತೊಗೊಂಡಿದ್ದೀನಿ. ಓಕೆ, ಈ ಸ್ಟೈಲು ಚೇಂಜ್ ಮಾಡ್ಕೋಬೋದು. ಬೋಲ್ಡ್ ಬೇಕಾ, ಇಟಾಲಿಯನ್ ಬೇಕಾ, ಅಂಡರ್ಲೈನ್ ಬೇಕಾ, ಓಕೆ ಮಾಡ್ಕೊಬೋದು. ಓಕೆ ಆಯಿತು. ನೆಕ್ಸ್ಟ್ ಕರ್ಡ್ ಮಾಡ್ಕೊಬೇಕ್ರೆ ಕರ್ಡ್ ಮಾಡ್ಕೊಬೋದು ಸ್ವಲ್ಪ. ಓಕೆ, ನೆಕ್ಸ್ಟ್ ಬ್ಯಾಕ್ಗ್ರೌಂಡ್ ಬೇಕಂದರೆ ಬ್ಯಾಕ್ಗ್ರೌಂಡ್ ಎನೇಬಲ್ ಮಾಡ್ಕೊಂಡು ಕಲರ್ ನೀವು ಯಾವ್ದು ಬೇಕಾದ್ರೆ ಹಾಕೊಬೋದು ಇಲ್ಲಿ. ಓಕೆ,
ತುಂಬ ಕಲರ್ಸ್ ತೆಗೆದಿಲ್ಲ, ಯಾವ್ದು ಬೇಕೋ ಅದನ್ನ ಹಾಕ್ಕೋಬೋದು. ನಾನು ಎಲ್ಲೋ ಹಾಕ್ಕೊಂಡಿದ್ದೀನಿ ಇವಾಗ. ಓಕೆ, ನೆಕ್ಸ್ಟ್ ಅಲೈನ್ಮೆಂಟ್ ಇದ್ದಾವೆ. ನಿಮಗೆ ಅಲೈನ್ಮೆಂಟ್ ಯಾವ ಸೈಡಿಗೆ ಬೇಕು ಅದನ್ನ. ಆ್ಯಕ್ಚುಲಿ ಇದು ಜಾಸ್ತಿ ಯಾವಾಗ ಯೂಸ್ ಆಗುತ್ತಂದರೆ ನಿಮ್ಮದು ತಮ್ಮನೇಲಿ ಜಾಸ್ತಿ ಏನಾದರೂ ರೈಟಿಂಗ್ ಇದ್ದರೆ, ಜಾಸ್ತಿ ಏನಾದರೂ ಜಾಸ್ತಿ ಪಿಕ್ಚರ್ ಇದ್ದರೆ, ಜಾಸ್ತಿ ಏನಾದರೂ ಬರೆದಿರೋದಿದ್ದರೆ ಅದಕ್ಕೆ ಇದು ಜಸ್ಟಿಫೈ ಯೂಸ್ ಮಾಡ್ಬೋದು. ಅಂದರೆ ರೈಟ್ ಕಾರ್ನರ್ಗೆ, ಮಿಡಲಿಗೆ, ಆಮೇಲೆ ಲೆಫ್ಟಿಗೆ ಜಾಸ್ತಿ ಏನಾದರೂ ಬರೆದಿರೋದು ಲೆಟ್ರ್ ಇರುತ್ತಲ್ಲ, ಇಲ್ಲೇ ವರ್ಡ್ಸು ಏನಾದರೂ ಇರ್ತಲ್ಲ, ಅದು ಮೂಮೆಂಟ್ ಮಾಡೋಕ್ಕೆ ಯೂಸ್ ಮಾಡ್ಬೋದು. ಆದರೆ ಜಾಸ್ತಿ ಏನಿಲ್ಲವ, ಹಿಂಗೆ ಇದೇನು ಬೇಕಾಗಿಲ್ಲ ಇವಾಗ. ಇದ್ರ ಬಗ್ಗೆ ತಲೆ ಕೆಡ್ಸೋಕೆ ಹೋಗ್ಬಿಡಿ. ಓಕೆ, ನೆಕ್ಸ್ಟ್ ನೋಡಿ ಇವಾಗ ಸ್ಪೇಸಿಂಗ್ ಹೋಗೋಣ. ಸ್ಪೇಸಿಂಗ್ ಹೆಂಗೆ ಅಂದರೆ ಇದರ ಸ್ಪೇಸಿಂಗ್ ಚೆಕ್ ಮಾಡೋಣ. ಅದರಲ್ಲಿ ಏನು ಬೇಡ, ನ್ಯೂ ಟೆಕ್ಸ್ಟಲ್ಲಿ ಇದರ ಸ್ಪೇಸಿಂಗ್ ಚೆಕ್ ಮಾಡೋಣ. ಓಕೆ, ನೋಡಿ ಸ್ಪೇಸಿಂಗ್, ವರ್ಡ್ ಸ್ಪೇಸಿಂಗ್ ಚೇಂಜ್ ಆಗುತ್ತೆ ಮತ್ತು ದೂರ ಆಗ್ತದೆ, ನೀರು ಆಗ್ತದೆ. ಓಕೆ, ಇದನ್ನು ಹೇಗೆ ಬೇಕೋ ಹಾಗೆ ಇಟ್ಕೊಬೋದು. ನಾನು 6 ಇಟ್ಕೊಂಡಿದ್ದೀನಿ. ಓಕೆ, ಆಯಿತು. ನೆಕ್ಸ್ಟ್ ಇವಾಗ ಲೈನ್ ಸ್ಪೇಸಿಂಗ್ ಚೆಕ್ ಮಾಡೋಣ. ನನ್ನ ಹತ್ರ ಲೈನ್ ಜಾಸ್ತಿ ಇಲ್ಲ, ಒಂದೇ ಲೈನ್ ಇದೆಯಲ್ಲ, ಹೀಗಾಗಿ ಅದು ಸೇಪ್ ಮೂಮೆಂಟ್ ಆಗೋದು ಕಾಣ್ತಾ ಇದೆ. ವರ್ಡ್ಸ್ ಇದ್ದರೆ ವರ್ಡ್ಸ್ ಮೂಮೆಂಟ್ ಆಗೋದು ಕಾಣ್ತದೆ. ಜಾಸ್ತಿ ಲೈನ್ ಇದ್ದರೆ ಲೈನ್ ಮಧ್ಯೆ ಇದು ಸ್ಪೇಸ್ ಕೊಡುತ್ತೆ. ಓಕೆ, ನೆಕ್ಸ್ಟ್ ಸ್ಟ್ರೋಕ್ ಕೊಡೋಣ. ಇವಾಗ ಸ್ಟ್ರೋಕ್ ಕೊಟ್ಟರೆ ಈ ರೀತಿ ಚೇಂಜ್ ಆಗುತ್ತೆ. ಓಕೆ, ನಿಮ್ಗೆ ಯಾವ ರೀತಿ ಸ್ಟ್ರೋಕ್ ಬೇಕೋ ಆ ರೀತಿ, ನೀವು ರೆಡ್ ಇದ್ದರೆ ರೆಡ್ ಬಂತು. ಓಕೆ, ಯಾವ ರೀತಿ ಸ್ಟ್ರೋಕು ಆ ರೀತಿ ಕೊಟ್ಕೊಬೋದು. ಓಕೆ, ಓಕೆ ಮಾಡಾಯಿತು. ಆಮೇಲೆ ಶ್ಯಾಡೋ ಬೇಕಿದ್ರೆ ಶ್ಯಾಡೋನ ಎನೇಬಲ್ ಮಾಡ್ಕೊಬೋದು. ನಮಗೆ ಶ್ಯಾಡೋ ಬಂತು ಇವಾಗ. ಶ್ಯಾಡೋ ನಿಮಗೆ ಯಾವ ರೀತಿ ಕೊಡ್ತೀರ ಆ ರೀತಿ ಬರುತ್ತೆ. ಓಕೆ, ತುಂಬ ಕಲರ್ ಚೇಂಜ್ ಮಾಡ್ಕೊಬೋದು. ನೆಕ್ಸ್ಟ್ ಇನ್ನರ್ ಶ್ಯಾಡೋ. ಇವಾಗ ಲೆಟ್ರ್ ಹೊರಗಡೆ ಬಂತಲ್ಲ, ಇವಾಗ ಇನ್ನರ್ಸ್ನ ಲೆಟ್ರ್ ಒಳಗಡೆ ಇವಾಗ ಇದು ಆಗುತ್ತೆ. ಲೆಟ್ರ್ ಒಳಗಡೆ ಆಗುತ್ತೆ. ಆಮೇಲೆ ಎಂಬಾಸಿನ ಅವಶ್ಯಕತೆ ಇಲ್ಲ. ಇವೇನಿವ ಜಾಸ್ತಿ ಇವೇನು ಅವಶ್ಯಕತೆ ಇಲ್ಲ. 3Dನೂ ಮಾಡೋಕ್ಕೆ ಹೋಗಬೇಡಿ. 3D ಏನಾದರೂ ಮಾಡೋಕ್ಕೆ ಹೋದರೆ ನಿಮ್ಮದು ಪ್ಯಾನಲ್ ಖರಾಬ್ ಆಗುತ್ತೆ. ಸ್ಟಾರ್ಟಪ್ಪಲ್ಲಿ ಏನು ಗೊತ್ತಿಲ್ಲ, ಏನೂ ಮಾಡೋಕ್ಕೆ ಹೋಗಬೇಡಿ ಜಾಸ್ತಿ. ಈ ರೀತಿ ಮೂಮೆಂಟ್ ಮಾಡಿ 3D ಎಫೆಕ್ಟ್ ಕೊಡುತ್ತೆ ಅಷ್ಟೇ. ಓಕೆ, ಆ್ಯಂಡ್ 3D ಟೆಕ್ಸ್ಟ್ ಬೇಕಿದ್ರೆ 3D ಟೆಕ್ಸ್ಟ್ ಮಾಡ್ಕೋಬೋದು. ಬಟ್ ನನಗೇನು ಅನಿಸುತ್ತೆ, ಬೇಸಿಕಾಗಿ ನೀವು ಸ್ಟಾರ್ಟಪ್ನಲ್ಲಿದ್ದರೆ, ಬಿಗ್ನರ್ ಇದ್ದರೆ ಈ ರೀತಿ ಏನು ಯೂಸ್ ಮಾಡೋಕ್ಕೆ ಹೋಗಬೇಡಿ. ಏನಂದರೆ ನಿಮ್ಮ ಸ್ಕ್ರೀನಲ್ಲಿರೋ ತಮ್ಮನೇ ತುಂಬ ಖರಾಬಾಗಿ ಕಾಣುತ್ತೆ. ಓಕೆ, ಆಲ್ಮೋಸ್ಟ್ ನಿಮಗೆ ರಿಫ್ಲೆಕ್ಷನ್ ಬೇಕಿದ್ರೆ ರಿಫ್ಲೆಕ್ಷನ್ ಕೊಟ್ಕೊಬೋದು. ನೀವು ಇವಾಗ ನಿಮ್ಮ ರಿಫ್ಲೆಕ್ಷನ್ ಕಾಣುತ್ತೆ. ಓಕೆ, ಆಲ್ಮೋಸ್ಟ್ ನಾನು ಮಾಡಿ ತೋರಿಸಾಯ್ತು ಇವಾಗ. ಓಕೆ, ಆಮೇಲೆ ನಿಮ್ಗೆ ಇನ್ನೊಂದು ಏನಂದರೆ, ಇದು 2 ಫ್ರಂಟು 2 ಬ್ಯಾಕು ಹೇಗೆ ಯೂಸ್ ಮಾಡೋ ಅಂತ ಹೇಳ್ಕೊಡ್ತೀನಿ ಅಂತ ಹೇಳಿದೆ. ನೋಡಿ ಇವಾಗ 2 ಫ್ರಂಟ್ ಅಂದರೆ ಇವಾಗ ಇದು ನಾನು ಮೂವ್ಮೆಂಟ್ ಮಾಡಿದ್ರೆ ಇದ್ರ ಮೇಲೆ ಬರುತ್ತೆ. ಈ ಕೆಳಗಡೆ ಯೂಟ್ಯೂಬಲ್ಲೇ ಇದ್ರ ಮೇಲೆ ಇದು ಬರುತ್ತೆ. ಓಕೆ, ಬಟ್ ಇದ್ರ ಬ್ಯಾಕಲ್ಲಿ ಬೇಕಿದ್ರೆ ಅವಾಗ ಏನು ಮಾಡಿ ಅಂದರೆ ಇವಾಗ 2 ಬ್ಯಾಕ್ ಅಂತ ಮಾಡಿ. ಇವಾಗ ಬ್ಯಾಕಲ್ಲಿ ಹೋಗುತ್ತೆ ನೋಡಿ, ಬ್ಯಾಕಲ್ಲಿ ಹೋಗ್ತಾ ಇದೆ ಅಲ್ವ. ಇದು ವೈಟ್ ಯೂಟ್ಯೂಬು ಇದಕ್ಕೂ ಕಲರ್ ಕೊಡೋಣ ಅಂದರೆ ನಿಮ್ಗೆ ಅರ್ಥ ಆಗುತ್ತೆ. ಇದಕ್ಕೆ ಸ್ವಲ್ಪ ಕಲರ್ ಚೇಂಜ್ ಮಾಡೋದ್ರದ್ದು. ಓಕೆ, ಇದ್ರ ಕಲರ್ ಕೂಡ ನಾವು ಇವಾಗ ಒಂದು ಡಾರ್ಕ್ ಕಲರ್ ಕೊಡೋಣ. ಹಾಗಾದರೆ ಬ್ಲೂ ಕಲರ್ ಕೊಡೋಣ. ಬ್ಲೂ ಕಲರ್ ಇದು. ಓಕೆ, ಇವಾಗ ನೋಡಿ ಅದು ಮೇಲೆ ಬರ್ತದೆ. ಇದು ಯೂಟ್ಯೂಬ್ ಬಿಗ್ ಯೂಟ್ಯೂಬ್ ಕೆಳಗಡೆ ಹೋಗ್ತದೆ. ಕೇಳ್ತಲ್ಲ, 2 ಫ್ರಂಟ್ ಮಾಡಿದ್ರೆ ಮೇಲೆ ಬರುತ್ತೆ, 2 ಬ್ಯಾಕ್ ಮಾಡಿದ್ರೆ ಹಿಂದೆ ಹೋಗುತ್ತೆ. ಓಕೆ, ಅರ್ಥ ಆಯ್ತಲ್ಲ. ಆಮೇಲೆ ಇದನ್ನು ಈ ಲಾಸ್ಟ್ ಇರೋದು ಏನಿಲ್ಲ, ಜಾಸ್ತಿ ಯೂಸ್ ಏನಾಗಲ್ಲ ಇದು. ಓಕೆ, ಇದೇನು ಬೇಕು 3 ಸರ್ಕಲ್ ಅಂದರೆ ಏನು ಅವಶ್ಯಕತೆ ಇಲ್ಲ. ಓಕೆ, ಎಡಿಟ್ ಮಾಡಿದ್ರೆ ನಿಮ್ಗೆ ಕೊಟ್ಟರು ಏನು ಬರ್ದಿತ್ತಲ್ಲ ಅದರಲ್ಲಿ ಎಡಿಟ್ ಆಗುತ್ತೆ. ಏನು ಆ್ಯಡ್ ಮಾಡಿದ್ರೆ ಇಲ್ಲಿ ಆ್ಯಡ್ ಮಾಡ್ಕೋಬೋದು. ಓಕೆ, ನೆಕ್ಸ್ಟ್ ಸ್ಟೈಲ್ ಇದ್ರಿ, ಸ್ಟೈಲಲ್ಲಿ ಹೋದರೆ ಇಲ್ಲಿ ಅವರು ಡಿಫಾಲ್ಟಾಗಿ ಒಂದು ಸ್ವಲ್ಪ ಕೊಟ್ಟಿದ್ದಾರೆ ಇಲ್ಲಿ ಸ್ಟೈಲ್ಸ್ನ, ಅದು ಯೂಸ್ ಆಗುತ್ತೆ. ಓಕೆ, ಇವಾಗ ಇದನ್ನ ಕ್ಲಿಕ್ ಮಾಡಿದರೆ ನಿಮಗೆ ಈ ರೀತಿ ಚೇಂಜ್ ಆಗುತ್ತೆ. ಇಲ್ಲಿ ಬ್ಲೂ ಆಯಿತು, ಇಲ್ಲಿ ಒಂದು ನಾರ್ಮಲ್ ಲೈಟ್ ಗ್ರೀನ್ ಕಲರಲ್ಲಿ ಆಯಿತು. ಓಕೆ, ಈ ರೀತಿ ನೀವು ಇಲ್ಲಿ ಕೊಟ್ಟಿರೋ ಫಾಂಟ್ನ, ಬೇಸಿಗೆ ಕೊಟ್ಟಿರೋ ಫಾಂಟ್ನ ನೀವು ಯೂಸ್ ಮಾಡ್ಬೋದು. ಇಲ್ಲ ಆಲ್ಮೋಸ್ಟ್ 8 ಫಾಂಟ್ ಇದ್ದಾವೆ. ಓಕೆ, ಓಕೆ, ಆಮೇಲೆ ನಾವೇನು ಮಾಡೋಣ ಇವಾಗ ಈ ಸ್ಕ್ರೀನ್ನ ಇದೆಲ್ಲ ತೆಗೆದುಬಿಟ್ಟು ಒಂದು ಸರಿ ಏನು ಮಾಡೋಣ, ಇದಿತ್ತು ಕಲರ್ ಚೇಂಜ್ ಹೇಗೆ ಮಾಡೋದು ತೋರಿಸ್ಕೊಡ್ತೀನಿ ನಿಮ್ಗೆ ಮುಂಚೆ. ಓಕೆ, ಒಂದು ಸೇಪ್ ತೊಗೊಳ್ಳೋಣ. ಇಲ್ಲಿ ಯಾವ್ದಾದ್ರು ಒಂದು ಸೇಪ್ ತೊಗೊಳ್ಳೋಣ. ಇದನ್ನು ಈ ರೀತಿ ಮೂವ್ ಮಾಡೋಣ. ಒಂದು ಸೇಪ್ ತೊಗೊಳ್ಳೋಣ ಇವಾಗ. ಅಡ್ಜಸ್ಟ್ ಮಾಡ್ಕೊಬೋದು. ಓಕೆ,
ಇಲ್ಲಿ ಏನಾದರೂ ಬರೆಯೋದಿದ್ರೆ ನೀವು ಈ ರೀತಿ ಇಲ್ಲಿ ಏನು ಮಾಡಿ ಅಂದರೆ ಇವಾಗ ಮೇಲೆ ಹೋಗಿ ಟೆಕ್ಸ್ಟ್ ಅಂತ ಹಾಕಿ ಇಲ್ಲಿ ನನ್ನ ಚಾನಲ್ ಹೆಸರನ್ನ ನಾನು ಹಾಕ್ತೀನಿ ಇವಾಗ. ಮೋಮೋಸ್ ವರ್ಲ್ಡ್ ನನ್ನ ಚಾನಲ್ ಹೆಸರಲ್ಲ, ಚಾನಲ್ ಟೈಪ್ ಮಾಡಿ ಓಕೆ ಆಯಿತು. ಓಕೆ ಅಂತ ಅಂದ್ಬಿಟ್ಟು ಇಲ್ಲಿ ಬಟ್ ಏನಂದರೆ ಇವಾಗ ಮೊದಲಿಗೆ ಇದ್ರ ಕಲರ್ ಚೇಂಜ್ ಮಾಡೋಣ. ಇವಾಗ ಕಲರ್ ಚೇಂಜ್ ಮಾಡೋದಿದ್ದು ಓಕೆ, ಕಲರ್ ಚೇಂಜ್ ಮಾಡಿ ಹೋಗ್ತೀವಿ. ಇಲ್ಲಿ ಹೋಗಾದ್ಮೇಲೆ ನೀವು ಬ್ಲ್ಯಾಕ್ ಕಲರ್ ಸೆಲೆಕ್ಟ್ ಮಾಡ್ಕೊಳ್ಳಿ. ಓಕೆ, ಆಮೇಲೆ ಓಕೆ ಅಂತ ತಗೊಳ್ಳಿ. ನೆಕ್ಸ್ಟ್ ಸೈಜ್ ತೊಗೊಳ್ಳಿ, ಸೈಜ್ ವೇರಿಯೇಷನ್ ಮಾಡಿ ಈ ರೆಕ್ಟ್ಯಾಂಗಲ್ ಫಿಟ್ ಆಗೋ ಥರ ಸೈಜ್ ಸೆಲೆಕ್ಟ್ ಮಾಡಿ. ಆಮೇಲೆ ನೆಕ್ಸ್ಟು ಬ್ಯಾಕ್ಗ್ರೌಂಡ್ ಏನು ಬೇಡ. ಓಕೆ, ನೆಕ್ಸ್ಟ್ ಏನು ಬೇಕಿತ್ತು ನಮಗೆ ಇವಾಗ ಒಪೆಸಿಟಿ ಎನೇಬಲ್ ಮಾಡೋಣ. ಓಕೆ, ನೆಕ್ಸ್ಟ್ ಸ್ಟ್ರೋಕು ಕೊಡೋಣ. ಸ್ಟ್ರೋಕ್ ಕೊಟ್ಟಾಯಿತು. ಆಮೇಲೆ ಸ್ಟ್ರೋಕಲ್ಲಿ ಕಲರ್ ಚೇಂಜ್ ಬೇಕಾದ್ರೆ ಕಲರ್ ಚೇಂಜ್ ಮಾಡ್ಕೊಬೋದು ನಾವು. ಇವಾಗ ಅಲ್ಲಿ ಬ್ಲ್ಯಾಕ್ ಇದೆ ಅಂದರೆ ನಾವು ಅದಕ್ಕೆ ಎಲ್ಲೋ ಕೊಡೋಣ. ಸ್ಟ್ರೋಕು ನೀವು ಇದನ್ನು ಚೇಂಜ್ ಮಾಡ್ಕೊಬೋದು, ಸ್ವಲ್ಪ ಸ್ಟ್ರೋಕ್ ಹುಡುಕಿದ್ರೂ ಚೇಂಜ್ ಮಾಡ್ಕೊಬೋದು. ಓಕೆ ಮಾಡಿರಾಯ್ತು. ನೆಕ್ಸ್ಟ್ ಶ್ಯಾಡೋ ಏನಾದರೂ ಮಾಡಿಕೊಂಡೆ. ಲೆಟ್ರ್ ಹೊರಗಡೆ ಶ್ಯಾಡೋ ವೈಟ್ ಆಯಿತು. ಓಕೆ, ಆಮೇಲೆ ನಿಮಗೆ ಒಳಗಡೆನೂ ಬೇಕಿದ್ರೆ ಅಕ್ಷರ ವರ್ಡ್ಸ್ ಒಳಗಡೆ ಬೇಕಿದ್ರೆ ನೀವು ಅವಾಗ ವರ್ಡ್ಸ್ ಒಳಗಡೆ ಶಾರ್ಟ್ ಆಗುತ್ತೆ ಇವಾಗ. ಓಕೆ, ವರ್ಡ್ಸ್ ಒಳಗಡೆ ಶಾಡ್ ಆಗುತ್ತೆ. ಆಮೇಲೆ ಇವಾಗ ನೀವು ಇದನ್ನ ಚೇಂಜ್ ಮಾಡ್ಬೋದು, ಬ್ಲರ್ ರೆಡ್ಯೂಸ್ ಮಾಡ್ಕೋಬೋದು, ಇಲ್ಲ ಆಫ್ಸೆಟ್ ಎಕ್ಸ್ ಮಾಡ್ಕೋಬೋದು. ಓಕೆ, ಗೊತ್ತಾಗುತ್ತೆ ನಿಮಗೆ ಈ ರೀತಿಯಾಗಿ. ಆಮೇಲೆ ನೆಕ್ಸ್ಟು ಓಕೆ ಮಾಡ್ಕೊಳ್ಳಿ. ಇವಾಗ ಇದನ್ನು ಮೂಮೆಂಟ್ ಇದರ ಮೇಲೆ ಮಾಡೋಣ. ಓಕೆ, ಇವಾಗ ಏನಂದರೆ ಇದಕ್ಕಿಂತ ಮುಂಚೆ ನಾವು ನಿಮಗೆ ತೋರಿಸ್ತೀನಿ. ಇವಾಗ ಟು ಫ್ರಂಟ್ ಅಂದರೆ ಇದು ಮೇಲೆ ಬರುತ್ತೆ. ಓಕೆ, ಮೇಲೆ ಬಂತಲ್ಲ. ಓಕೆ, ಟು ಬ್ಯಾಕ್ ಒಂದು ಮಾಡಿ ತೋರಿಸ್ತೀನಿ. ಇವಾಗ ಟು ಬ್ಯಾಕ್ ಮುಂಚೆನೇ ಹೇಳಿದೆ ಅದೇ ಥರ. ಇವಾಗ ಟು ಬ್ಯಾಕ್ ಕೊಟ್ಟರೆ ಇವಾಗ ಇದು ಹಿಂದ್ಗಡೆ ಹೋಗುತ್ತೆ. ಬಟ್ ನನಗೆ ಟು ಫ್ರಂಟೇ ಬೇಕಲ್ಲ, ಇಲ್ಲಿ ಮೇಲೆ ತೊಗೊಂಡೆ. ಬಟ್ ಅದಕ್ಕಿಂತ ಮುಂಚೆ ಇದಕ್ಕೆ ನಾನು ಒಂದು ಕಲರ್ ಕೊಡ್ತೀನಿ. ಓಕೆ, ಕಲರ್ ಕೊಟ್ಟೆ, ಇವಾಗ ರೆಡ್ ಬಂತು. ಬೇಡ ಅಂದರೆ ನೀವು ಇಲ್ಲಿ ಇದಕ್ಕೆ ಬ್ಲ್ಯಾಕ್ ಮಾಡ್ಕೊಬೋದು. ಬ್ಲ್ಯಾಕ್ ಮೇಲೆ ಇದು ಬರುತ್ತೆ. ಓಕೆ ನೋಡಿ, ಈ ಥರ ನಿಮ್ಮದು ಬ್ಯಾಂಡಲ್ಲಿ ಏನು ಬೇಕೋ ಅದನ್ನೆಲ್ಲ ವೇರಿಯೇಷನ್ ಮಾಡ್ಕೊಬೇಕು. ಇಲ್ಲಿ ಆ್ಯಡ್ ಮಾಡ್ಕೊಳ್ಳಿ. ಆ್ಯಡ್ ಮಾಡ್ಕೊಂಡಾದ್ಮೇಲೆ ಆಮೇಲೆ ಇವು ಮೇಲಿನ ಆಪ್ಷನ್ ನಿಮ್ಗೆ ಹೇಳ್ಕೊಡ್ತೀನಿ. ಇವಾಗ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿ ಲಾಕ್ ಆಗುತ್ತೆ. ಲಾಕ್